ನಮಸ್ತೆ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಕಳೆದ ತರಗತಿಗಳಲ್ಲಿ ನಾವು ನಿಮ್ಮ 4ನೇ ಅಧ್ಯಾಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು ನಿಮ್ಮ 5ನೇ ಅಧ್ಯಾಯವಾದಂತಹ ಭಾರತದ ಸಂವಿಧಾನ ಅಂತಕ್ಕಂಥ ಅಧ್ಯಾಯವನ್ನ ಪ್ರಾರಂಭವನ್ನ ಮಾಡೋಣ ಅನ್ನುವಂಥದ್ದು. ಪ್ರಮುಖವಾಗಿ ಈ 5ನೇ ಅಧ್ಯಾಯದಲ್ಲಿ ನೀವು ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚಿಸ್ತೀರಪ್ಪ ಅಂತಂದ್ರೆ ಭಾರತ ಸಂವಿಧಾನದ ರಚನಾ ಸಭೆ ಅನ್ನುವಂಥದ್ದು, ಕರಡು ರಚನಾ ಸಮಿತಿಯ ಬಗ್ಗೆ, ಮತ್ತೆ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯ ಬಗ್ಗೆ, ಮತ್ತೆ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳ ಬಗ್ಗೆ, ಪೌರರಿಗೆ ನೀಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ, ಮತ್ತೆ ಮೂಲಭೂತ ಕರ್ತವ್ಯಗಳ ಬಗ್ಗೆ, ಮತ್ತೆ ಲಾಸ್ಟ್ ಒನ್ RTE. ಇಷ್ಟು ವಿಚಾರಗಳ ಬಗ್ಗೆ ಈ 5ನೇ ಅಧ್ಯಾಯದಲ್ಲಿ ಚರ್ಚಿಸ್ತೀವಿ ಅನ್ನುವಂಥದ್ದು. ಇಲ್ಲಿ ಇಂದಿನ ತರಗತಿಯಲ್ಲಿ ನಾವು ಈ ಸಂವಿಧಾನ ರಚನಾ ಸಮಿತಿ ಮತ್ತೆ ಕರಡು ರಚನಾ ಸಭೆಯ ಬಗ್ಗೆ ಚರ್ಚಿಸೋಣ ಅನ್ನುವಂಥದ್ದು. ಇಲ್ಲಿ ನಮ್ಮ ಭಾರತದ ಸಂವಿಧಾನ ನಿಮಗೆಲ್ಲರಿಗೂ ತಿಳಿದಿರುವಂತೆ ಜನವರಿ 26, 1950ರಲ್ಲಿ ಅಧಿಕೃತವಾಗಿ ಅಂಗೀಕಾರ ಆಗಿ ಜಾರಿಗೆ ಬಂದಿದ್ದನ್ನ ನಾವಿಲ್ಲಿ ಕಾಣಬಹುದು. ಈ ರೀತಿಯಾಗಿ ಅಂಗೀಕಾರ ಆಗಿ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು ಮತ್ತೆ 22 ಭಾಗಗಳನ್ನು ಒಳಗೊಂಡು ರಚನೆಯಾಗಿ ಜಾರಿಗೆ ಬಂದಿದ್ದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಈ ರೀತಿಯಾಗಿ ನಮ್ಮ ಭಾರತ ಸಂವಿಧಾನ ಜನವರಿ 26, 1950ರಂದು ಅಧಿಕೃತವಾಗಿ ಅಂಗೀಕಾರ ಆಗಿ ಜಾರಿಗೆ ಬರೋದ್ರ ಮೂಲಕ ಇಡೀ ವಿಶ್ವದಲ್ಲಿನೇ ಬೃಹತ್ ಸಂವಿಧಾನವಾಗಿ ರಚನೆಯಾಗಿ ಜಾರಿಗೆ ಬಂದಿದೆ. ಇದ್ರ ಜೊತೆಗೆ ಇದೊಂದು ವಿಶಾಲವಾದಂತಹ ವಿಸ್ತೃತವಾದಂತಹ ಸಂವಿಧಾನ ಆಗಿರೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಸಂಯುಕ್ತ ಸರ್ಕಾರ ವ್ಯವಸ್ಥೆಯನ್ನ ಅಥವಾ ಸಂಯುಕ್ತ ಸ್ವರೂಪವನ್ನ ಒಳಗೊಂಡಿದ್ರು ಸಮೇತ ಇದು ಬಲಿಷ್ಠ ಸಂವಿಧಾನವನ್ನ ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂವಿಧಾನ ರಚನೆ ಆಗಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತು ಏನು ಸಂಯುಕ್ತ ಸರ್ಕಾರ ಪದ್ಧತಿ ಅಂದ್ರೆ ಏನು ಅಂದ್ರೆ ಗೊತ್ತು. ಏನು ಸಂಯುಕ್ತ ಸರ್ಕಾರ ಪದ್ಧತಿ ಅಂತಂದ್ರೆ ರಾಷ್ಟ್ರದ ಎಲ್ಲ ಅಧಿಕಾರ ಅಂತಕ್ಕಂಥದ್ದು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತೆ ಹಲವು ಪ್ರಾಂತೀಯ ಅಥವಾ ರಾಜ್ಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಲ್ಪಟ್ಟಿದ್ದು ದ್ವಿಸರ್ಕಾರದ ಮೂಲಕ ಆಡಳಿತವನ್ನು ನಡೆಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನೇ ಇಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಅಂತಹ ಸಂಯುಕ್ತ ಸ್ವರೂಪವನ್ನ ನಮ್ಮ ಭಾರತ ಒಳಗೊಂಡಿದ್ರೂ ಸಮೇತ ಬಲಿಷ್ಠ ಕೇಂದ್ರ ಸರ್ಕಾರವನ್ನ ಈ ನಮ್ಮ ಭಾರತ ಸಂವಿಧಾನ ರಚನೆ ಮಾಡಿರೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಇಲ್ಲಿ ಈ ನಮ್ಮ ಭಾರತ ಸಂವಿಧಾನ ಅಂತಕ್ಕಂಥದ್ದು ಪ್ರಮುಖವಾಗಿ ಆಂಗ್ಲ ಮತ್ತೆ ಹಿಂದಿ ಭಾಷೆಗಳಲ್ಲಿ ರಚನೆಯಾಗಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಇದ್ರ ಜೊತೆಗೆ ಅಂದವಾದಂತಹ ಕೈ ಬರವಣಿಗೆಯ ಮೂಲಕ ರಚನೆಯಾಗಿರೋದನ್ನ ನಮ್ಮ ಭಾರತ ಸಂವಿಧಾನವನ್ನ ಗುರುತಿಸಬಹುದು ಅನ್ನುವಂಥದ್ದು. ಇಲ್ಲಿ ನಮ್ಮ ಭಾರತದಲ್ಲಿ ಪ್ರಖ್ಯಾತ ನ್ಯಾಯಶಾಸ್ತ್ರ ಪಂಡಿತರಾದಂತಹ ದುರ್ಗಾದಾಸ್ ಬಸು ಅಂತಕ್ಕಂಥವ್ರು ಭಾರತದ ಸಂವಿಧಾನದ ಪರಿಚಯ ಅಂತಕ್ಕಂತಹ ತಮ್ಮ ಪುಸ್ತಕದಲ್ಲಿ ಓದುಗರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಇಡೀ ಭಾರತದ ಸಂವಿಧಾನದ ವಿಧಿಗಳನ್ನ ಸವಿಸ್ತಾರವಾಗಿ ರಚನೆ ಮಾಡಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಹಾಗಾಗಿನೇ ನಮ್ಮ ಭಾರತದ ಸಂವಿಧಾನವನ್ನ ವಿಶ್ವದ ಬೃಹತ್ ಸಂವಿಧಾನ ಅಥವಾ ವಿಶ್ವದ ಆನೆ ಗಾತ್ರದ ಸಂವಿಧಾನ ಅಂತೇಳಿ ಕರೆಯೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಇಲ್ಲಿ ಈ ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಪ್ರಮುಖವಾಗಿ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಅಂತೇಳಿ ನಾವು ನೋಡೋದಾದ್ರೆ ಸಂವಿಧಾನದ ಹಿನ್ನೆಲೆಯನ್ನ ಒಳಗೊಂಡಿದೆ, ಪ್ರಸ್ತಾವನೆಯನ್ನ ಒಳಗೊಂಡಿದೆ, ಪ್ರಜೆಗಳಿಗೆ ನೀಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ, ಮೂಲಭೂತ ಕರ್ತವ್ಯಗಳನ್ನ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ವ್ಯವಸ್ಥೆಯನ್ನ ಒಳಗೊಂಡಿದೆ, ಕೇಂದ್ರಾಡಳಿತ ಪ್ರದೇಶಗಳ ವ್ಯವಸ್ಥೆಯನ್ನ ಒಳಗೊಂಡಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಒಳಗೊಂಡಿದೆ, ಸ್ಥಳೀಯ ಸಂಸ್ಥೆಗಳನ್ನ ಒಳಗೊಂಡಿದೆ, ಮತ್ತೆ ನ್ಯಾಯಾಂಗ ವ್ಯವಸ್ಥೆಯನ್ನ ಒಳಗೊಂಡಿದೆ, ಸಂಯುಕ್ತ ಸರ್ಕಾರ ಪದ್ಧತಿಯ ವ್ಯವಸ್ಥೆಯನ್ನ ಒಳಗೊಂಡಿದೆ, ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನ ಒಳಗೊಂಡಿದೆ, ಅಂತಾರಾಜ್ಯ ಸಂಬಂಧಗಳನ್ನ ಒಳಗೊಂಡಿದೆ. ಈ ರೀತಿಯಾದಂತಹ ಇತ್ಯಾದಿ ಆಡಳಿತಾತ್ಮಕ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನ ಒಳಗೊಂಡು ಇದು ಸವಿಸ್ತಾರವಾಗಿ ವಿಶಾಲವಾಗಿ
ಬೃಹತ್ ಆದಂತಹ ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದು ರಚನೆಯಾಗಿರೋದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು. ಸೊ ಇಲ್ಲಿ ನಮ್ಮ ಭಾರತದಲ್ಲಿ ಈ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ನವೆಂಬರ್ 1946ರಲ್ಲಿ 389 ಜನ ಸದಸ್ಯರುಗಳನ್ನ ಒಳಗೊಂಡು ರಚನೆಯಾಗಿದ್ದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಇದರಲ್ಲಿ 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗಿದ್ರೆ ಇನ್ನ ಉಳಿದಂತೆ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿದ್ದಂತಹ ಸದಸ್ಯರುಗಳಾಗಿ ಆ ಒಂದು ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ಗುರುತಿಸಬಹುದು. ಸೊ ಹಾಗಾಗಿ ಈ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿಯನ್ನ ಭಾಗಶಃ ಆಯ್ಕೆಯಾದ ಸಮಿತಿಯಾದ್ರೆ ಇನ್ನ ಭಾಗಶಃ ನಾಮಕರಣಗೊಂಡಂತಹ ಸದಸ್ಯರುಗಳು ಆ ಸಮಿತಿಯಲ್ಲಿ ಅಥವಾ ಆ ಸಭೆಯಲ್ಲಿ ಕಾರ್ಯನಿರ್ವಹಿಸೋದನ್ನ ನಾವಿಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದು. ಸೊ ಈ ಒಂದು ಸಮಿತಿಯಲ್ಲಿ ಏನು ಅಷ್ಟೆಲ್ಲ ಸದಸ್ಯರುಗಳು ಇರ್ತಾರಲ್ಲ ಆ ಎಲ್ಲ ಸದಸ್ಯರುಗಳು ಸಮಾಜದಲ್ಲಿದ್ದಂತಹ ಬೇರೆ ಬೇರೆ ವರ್ಗಗಳನ್ನ ಪ್ರತಿನಿಧಿಸತಕ್ಕಂತಹ ವ್ಯಕ್ತಿಗಳಾಗಿ ಆ ಸಂವಿಧಾನ ರಚನಾ ಸಭೆಯಲ್ಲಿ ಅಥವಾ ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾರ್ಯವನ್ನ ನಿರ್ವಹಿಸೋದನ್ನ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳು. ಈ ಒಂದು ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಡಿಸೆಂಬರ್ 9, 1946ರಲ್ಲಿ ತನ್ನ ಮೊದಲನೇ ಸಭೆ ಅಥವಾ ಅಧಿವೇಶನವನ್ನ ನಡೆಸೋದು. ಈ ಒಂದು ಸಭೆಯ ಅಥವಾ ಅಧಿವೇಶನದ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರು ಕಾರ್ಯವನ್ನ ನಿರ್ವಹಿಸಿದ್ದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಇದಾದ ತದನಂತರ ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಈ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿಯೂ ಮತ್ತೆ HC ಮುಖರ್ಜಿರವರನ್ನ ಉಪಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿದ್ದನ್ನು ನಾವಿಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ರಚನೆಯಾದಂತಹ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಇದು ಎಷ್ಟು ದಿನಗಳ ಕಾಲ ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ತನ್ನ ಗುರಿಯನ್ನ ಮುಟ್ತಪ್ಪ ಅಂತ ಹೇಳಿದ್ರೆ 2 ವರ್ಷ 11 ತಿಂಗಳು 18 ದಿನಗಳು ಈ ಸಂವಿಧಾನ ರಚನಾ ಸಭೆ ಅಥವಾ ಸಮಿತಿ ಅಂತಕ್ಕಂಥದ್ದು ಕಾರ್ಯವನ್ನ ನಿರ್ವಹಿಸೋದ್ರ ಮೂಲಕ ಸುಮಾರು 11 ಅಧಿವೇಶನಗಳನ್ನ ನಡೆಸಿ ಇದು ತನ್ನ ಗುರಿಯನ್ನು ಸಾಧಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಈ ಒಂದು ಸಂವಿಧಾನ ರಚನಾ ಸಭೆಯ ಮುಖ್ಯ ಧ್ಯೇಯ ಅಥವಾ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ತನ್ನದೇ ಆದಂತಹ ಸಂವಿಧಾನವನ್ನ ರಚನೆ ಮಾಡಿಕೊಡ್ಬೇಕು. ಸೊ ಇದ್ರ ಜೊತೆಗೆ ಬ್ರಿಟಿಷರ ಆಡಳಿತವನ್ನ ಭಾರತದಲ್ಲಿ ಅಂತ್ಯಗೊಳಿಸುವುದರ ಮೂಲಕ ಭಾರತವನ್ನ ಒಂದು ಸ್ವತಂತ್ರ ಗಣರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಮತ್ತೆ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಈ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಕಾರ್ಯವನ್ನ ನಿರ್ವಹಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಈ ಸಂವಿಧಾನ ರಚನಾ ಸಭೆಯೇ ಜೂನ್ 1950ರಿಂದ ಏಪ್ರಿಲ್ 1952ರವರೆಗೆ ನಮ್ಮ ಭಾರತದ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯವನ್ನ ನಿರ್ವಹಿಸೋದನ್ನ ನಾವಿಲ್ಲಿ ಗುರುತಿಸಬಹುದು ವಿದ್ಯಾರ್ಥಿಗಳು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಭಾರತಕ್ಕೆ ತನ್ನದೇ ಆದಂತಹ ಸಂವಿಧಾನವನ್ನ ರಚನೆ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತೇಳಿ ಪ್ರಮುಖವಾಗಿ 22 ಸಮಿತಿಗಳನ್ನ ರಚನೆ ಮಾಡೋದು. ಆ 22 ಸಮಿತಿಗಳಲ್ಲಿ ಪ್ರಮುಖವಾಗಿ 10 ಸಮಿತಿಗಳು ಆಡಳಿತದ ವಿಧಾನಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾರ್ಯವನ್ನ ನಿರ್ವಹಿಸಿದ್ರೆ ಉಳಿದ 12 ಸಮಿತಿಗಳು ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾರ್ಯವನ್ನ ನಿರ್ವಹಿಸೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಈ ಎಲ್ಲಾ 22 ಸಮಿತಿಗಳು 1947ರ ಏಪ್ರಿಲ್ನಿಂದ ಆಗಸ್ಟ್ ತನಕ ಆ ಮಧ್ಯದ ಅವಧಿಯಲ್ಲಿ ಈ ಎಲ್ಲ 22 ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ ತಮ್ಮ ತಮ್ಮ ವರದಿಗಳನ್ನ ಸಲ್ಲಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಇಲ್ಲಿ ಈ ಸಂವಿಧಾನದ ಕರಡು ರಚನಾ ಸಮಿತಿ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಸಂವಿಧಾನ ರಚನಾ ಸಭೆ ಹಲವಾರು ಬೇರೆ ಬೇರೆ 22 ಸಮಿತಿಗಳನ್ನ ರಚನೆ ಮಾಡಿರುತ್ತಲ್ಲ ಆ 22 ಸಮಿತಿಗಳಲ್ಲಿ ಈ ಕರಡು ರಚನಾ ಸಮಿತಿ ಅಂತಕ್ಕಂಥದ್ದು ಅತ್ಯಂತ ಪ್ರಧಾನವಾದಂತಹ ಮುಖ್ಯವಾದಂತಹ ಸಮಿತಿಯಾಗಿದ್ದು ಕಾರ್ಯವನ್ನ ನಿರ್ವಹಿಸಿದ್ದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಸೊ ಈ ಕರಡು ರಚನಾ ಸಮಿತಿ ಅಂತಕ್ಕಂಥದ್ದು ಇದು ಆಗಸ್ಟ್ 29, 1947ರಲ್ಲಿ ಅಸ್ತಿತ್ವಕ್ಕೆ ಬಂದು ತನ್ನ ಗುರುತರವಾದಂತಹ
ಕಾರ್ಯವನ್ನ ನಿರ್ವಹಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ಸೊ ಇದು ಪ್ರಮುಖವಾಗಿ 7 ಜನ ಸದಸ್ಯರುಗಳನ್ನ ಒಳಗೊಂಡು ಕಾರ್ಯವನ್ನ ನಿರ್ವಹಿಸುತ್ತೆ. ಅದರಲ್ಲಿ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಈ ಅಂಬೇಡ್ಕರ್ ಅವರ ಜೊತೆಗೆ ಮತ್ತೆ ಯಾರ್ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ BL ಮಿತ್ತಲ್ ಅಂತಕ್ಕಂಥವ್ರು, ಮತ್ತೆ N ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತಕ್ಕಂಥವ್ರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಕ್ಕಂಥವ್ರು, KM ಮುನ್ಸಿ ಅಂತಕ್ಕಂಥವ್ರು, ಸೈಯದ್ ಮಹಮ್ಮದ್ ಸಾದುಲ್ಲಾ ಅಂತಕ್ಕಂಥವ್ರು, ಮತ್ತೆ DP ಖೈತಾನ್ ಅಂತಕ್ಕಂಥವ್ರು ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಇದರಲ್ಲಿ BL ಮಿತ್ತಲ್ ಮತ್ತೆ DP ಖೈತಾನ್ ಅಂತಕ್ಕಂಥವ್ರು ಅಕಾಲಿಕ ಮರಣವನ್ನ ಹೊಂದಿದ ತದನಂತರ TT ಕೃಷ್ಣಮಾಚಾರಿ ಮತ್ತೆ N ಮಾಧವರಾವ್ ಅಂತಕ್ಕಂಥವ್ರು ಈ ಕರಡು ರಚನಾ ಸಮಿತಿಯ ಸದಸ್ಯರುಗಳಾಗಿ ಕಾರ್ಯವನ್ನ ನಿರ್ವಹಿಸೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಈ ಒಂದು ಕರಡು ರಚನಾ ಸಮಿತಿ ತನ್ನ ಮೊದಲನೇ ಪ್ರತಿಯನ್ನ 1948 ಫೆಬ್ರವರಿಯಲ್ಲಿ ಪ್ರಕಟಿಸುತ್ತೆ. ಹಾಗೆ ಪ್ರಕಟಿಸೋದ್ರ ಮೂಲಕ 8 ತಿಂಗಳ ಕಾಲಾವಕಾಶವನ್ನ ನೀಡುತ್ತೆ. ಸೊ ಅದರಲ್ಲಿ ಏನಾದರೂ ದೋಷಗಳಿದ್ರೆ, ಸೊ ಅಥವಾ ಅದರಲ್ಲಿ ಏನಾದರೂ ಸಲಹೆ ಸೂಚನೆಗಳನ್ನ ನೀಡಬೇಕು ಅಂತ ಹೇಳಿದ್ರೆ, ಅಥವಾ ಅದರ ಮೇಲೆ ಏನಾದರೂ ಚರ್ಚೆಗಳನ್ನ ನಡೆಸಬೇಕು ಅಂತ ಹೇಳಿದ್ರೆ ಆ 8 ತಿಂಗಳ ಅವಧಿಯ ಒಳಗಡೆ ನೀವು ಅವೆಲ್ಲವುಗಳನ್ನ ಸಲಹೆ ಸೂಚನೆಗಳನ್ನ ನೀಡ್ರಿ ಅಂತೇಳಿ ಆ ಒಂದು ಮೊದಲನೇ ಪ್ರತಿಯನ್ನ ಪ್ರಕಟ ಮಾಡೋದ್ರ ಜೊತೆಗೆ ತನ್ನ ಮೊದಲನೇ ಹಂತದ ಕೆಲಸವನ್ನ ಮುಗಿಸುತ್ತೆ. ಆದ್ರೆ ತದನಂತರ ತನ್ನ ಎರಡನೇ ಪ್ರತಿಯನ್ನ ಅಕ್ಟೋಬರ್ 1948ರಲ್ಲಿ ಪ್ರಕಟಿಸುವುದರ ಮೂಲಕ ಈ ಕರಡು ರಚನಾ ಸಮಿತಿ 141 ದಿನಗಳಲ್ಲಿ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಈ ಒಂದು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ನವೆಂಬರ್ 26, 1948ರಲ್ಲಿ ತನ್ನ ಪೂರ್ಣವಾದಂತಹ ಕೆಲಸ ಕಾರ್ಯವನ್ನ ಮುಗಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ಸೊ ಹೀಗಾಗಿ ಈ ಸಂವಿಧಾನ ರಚನಾ ಸಭೆ ಆರಂಭ ಆಗಿದ್ದು ಯಾವಾಗ? ನವೆಂಬರ್ 1946ರಲ್ಲಿ. ಸೊ ಯಾವ ಉದ್ದೇಶಕ್ಕಾಗಿ ರಚನೆ ಆಯಿತು? ಭಾರತಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು. ಸೊ ಹಾಗಾಗಿ ಅಂತಹ ಉದ್ದೇಶವನ್ನ ಅದು ಯಾವಾಗ ಪೂರ್ಣಗೊಳಿಸುತ್ತಪ್ಪ ಅಂತಂದ್ರೆ ನವೆಂಬರ್ 26, 1948ರಲ್ಲಿ ಅಂತ ಹೇಳಿದ್ರೆ 3 ವರ್ಷಗಳಿಗಿಂತ ಮುಂಚೆನೆ ಈ ಸಂವಿಧಾನ ರಚನಾ ಸಭೆ ತನ್ನ ಕೆಲಸ ಕಾರ್ಯವನ್ನ ಮುಗಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಆದ್ರೆ ಈ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಯಾವಾಗ ಅಂಗೀಕಾರ ಆಗಿ ಅದು ಜಾರಿಗೆ ಬರುತ್ತಪ್ಪ ಅಂತಂದ್ರೆ ಜನವರಿ 26, 1950ರಲ್ಲಿ ಅದು ಜಾರಿಗೆ ಬಂದಿದ್ದನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಸೊ ಇದಿಷ್ಟು ಈ ನಮ್ಮ ಭಾರತದ ಸಂವಿಧಾನ ರಚನಾ ಸಭೆ ಮತ್ತೆ ಕರಡು ರಚನಾ ಸಮಿತಿ ಅಂತಕ್ಕಂಥದ್ದು. ಸೊ ನಾವು ಮುಂದಿನ ತರಗತಿಯಲ್ಲಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಬಗ್ಗೆ ಚರ್ಚಿಸೋಣ ವಿದ್ಯಾರ್ಥಿಗಳೇ.